93 ಟಿ ಎಮ್ ಸಿ ನೀರಿದೆ. ಈಗಾಗಲೇ ಕರ್ನಾಟಕದ ಪಾಲಿನ ನೀರು ಪಡೆದಿದ್ದಾರೆ. ಇದು ಜಲಾಶಯದ ನಿರ್ಮಾಣದಲ್ಲೇ ಈ ಕಾಲುವೆಯ ಜಂಟಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಆಂಧ್ರಕ್ಕೆ ಮತ್ತು ಕರ್ನಾಟಕ ಜಂಟಿ ಇರೋದಕ್ಕಾಗಿ ನಮಗೂ ಯಾವಾಗ ಜಲಾಶಯದಲ್ಲಿ ನೀರು ಹೆಚ್ಚಾಗಿದೆ ಅಂದಮೇಲೆ ನಮಗೂ ನೀರು ಬರ್ತೈತೆ ಅಂತ ಕಾಯ್ಸೋದಾಯ್ಕಿದ ಮೇಲೆ ನಾವೀಗ ಆಂಧ್ರ ಪ್ರದೇಶದಾದ್ಯಂತ ನಾವು ಬಿತ್ತನೆ ಮತ್ತು ನಾಟಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದೀವಿ. ಆದರೆ ಈಗ ಏನು ಕರ್ನಾಟಕದ ಕೋಟ ಆಗಿರೋದಕ್ಕಾಗಿ ಕರ್ನಾಟಕದವರಿಗೂ ಸಂಪೂರ್ಣ ನೀರು ಸಿಗ್ತಾ ಇಲ್ಲ, ಆಂಧ್ರದವರಿಗೂ ನೀರು ಇಲ್ದಂಗೆ ಆಗಿದೆ. ಈ ಪರಿಸ್ಥಿತಿಗೆ ಏನು ಕಾರಣ? ಹಂಗಾಗಿ ದಯವಿಟ್ಟು ನಮಗೂ ನೀರು ಕೊಡ್ರಿ ಅಂತಕ್ಕಂಥ ಮಾತನ್ನು ಈ ಸಭೆಯಲ್ಲಿ ಎಲ್ಲರೂ ಒಟ್ಟಾರೆ ತೀರ್ಮಾನವನ್ನು ಮಾನ್ಯ ನೀರಾವರಿ ಸಚಿವರೊಂದಿಗೆ ಚರ್ಚೆ ಮಾಡಿದ್ದಾರೆ. ಮಾನ್ಯ ನೀರಾವರಿ ಸಚಿವರುಗಳು ಇವರೊಂದಿಗೆ ಸಂಪೂರ್ಣ ವಿಷಯಗಳನ್ನು ಚರ್ಚೆ ಮಾಡಿ ಇದನ್ನು ಪ್ರಗತಿಪರದತ್ತ ಕೊಂಡೊಯ್ತೀವಿ. ಯಾವುದೇ ಕಾರಣಕ್ಕೂ ಸಾಧ್ಯವಾದಷ್ಟು ನೀರು ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ನಾಳೆ ಈ ಸಂಪೂರ್ಣ ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಂದ್ರಬಾಬು ನಾಯ್ಡು ಅವರಿಗೆ ತಲುಪಿಸಿ ನಿಮಗೆ ಆದೇಶದ ಪತ್ರವನ್ನು ನೀಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ. ಈ ಕುರಿತು ಮಾನ್ಯ ಅಣ್ಣನವರನ್ನು ಮತ್ತು ಸೂಪರ್ ಇಂಜಿನಿಯರ್ ಆಗಿರ್ತಕ್ಕಂಥ ನಾರಾಯಣ ನಾಯಕ್ ಅವರನ್ನು ದೂರವಾಣಿ ಮುಖಾಂತರ ಈ ವಿಷಯಗಳನ್ನೆಲ್ಲ ತಿಳಿದಿರತಕ್ಕಂಥದ್ದು ರೈತರ ಮಾಹಿತಿಗಾಗಿ. ಯಾಕಂದರೆ ಈಗಾಗಲೇ ತುಂಗಭದ್ರಾ ಜಲಾಶಯದ ನಮ್ಮ ಕರ್ನಾಟಕದಲ್ಲಿ ಏನಾಗಿದ್ದೀವಿ, ಆಂಧ್ರದವರ ಪಾಲು ತಗೊಳ್ತಾ ಇಲ್ಲ ಅಂತಕ್ಕಂಥ ಒಂದು ಜಿಗುಪ್ಸೆ ಒಂದು ನಾವೆಲ್ಲ ಕಷ್ಟದಲ್ಲಿದ್ದೀವಿ. ಎಲ್ಲ ರೈತರ ಮಾಹಿತಿಗಾಗಿ ತುಂಗಭದ್ರಾ ರೈತ ಸಂಘದಿಂದ ನಾವು ಈ ವಿಷಯವನ್ನು ವ್ಯಕ್ತಪಡಿಸಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.